ಬೆಂಗಳೂರಲ್ಲಿರುವಂಥ ವೈಟ್ ಟಾಪಿಂಗ್ ರಸ್ತೆಗೂ ಮತ್ತು ನೀವು ಮಾಡಿಸಿದಂಥದ್ದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಅವ್ರ ತಲೆಯಲ್ಲಿ ಮೊದಲಿಂದನೂ ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತೆ. 2 ರಸ್ತೆ ಪ್ರಮುಖ ರಸ್ತೆಗಳನ್ನ ಅವ್ರು ಮಾಡಿಸಿದ್ರು. ನಾನು MLA ಆದೆ. ನಾನು MLA ಆದಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಹೆಡ್ದಲ್ಲಿ ದುಡ್ಡು ಅವೈಲೇಬಲ್ ಇತ್ತು ರಸ್ತೆ ಮಾಡ್ಲಿಕ್ಕೆ. ಯಾಕಂದ್ರೆ ರಸ್ತೆ ಆಗಲಿತ್ತು 90 ಲಕ್ಷದಲ್ಲಿ ಸುಮಾರು 200 ಮೀಟರ್ ಮಾತ್ರ ಆಗುತ್ತೆ ಅಂತ. ಸೊ ನಾನು ಹೇಳಿದೆ, ಇಲ್ಲ ಇದು ಸಮಥಿಂಗ್ ಇಸ್ ರಾಂಗ್ ಸಮ್ವೇರ್, ನಾವು ಬೇರೆ ಹೆಲ್ಪ್ ತಗೊಳ್ಳೋಣ ಇದಕ್ಕಂತೆ. ನಾನು ಮತ್ತು ಸಿಮೆಂಟ್ ಕಂಪ್ನಿಗಳಿಗೆ, ಸ್ಟೀಲ್ ಕಂಪ್ನಿಗಳಿಗೆ ಪತ್ರ ಬರೆದೆ. ಅವಾಗ ಅಲ್ಟ್ರಾಟೆಕ್ ಕಂಪ್ನಿಯವರು ನಂಗೆ ರೆಸ್ಪಾಂಡ್ ಮಾಡಿದ್ರು. ಇವತ್ತು ನಾವು ಕಾಂಕ್ರೀಟ್ ರಸ್ತೆನೂ ಮಾಡಕ್ ಸಾಧ್ಯ ಆಗೈತಿ, ಕಡಿಮೆ ಖರ್ಚಾಗೂ ಆಗತೈತಿ, ಆಸ್ಫಾಲ್ಟ್. ಕರೆಕ್ಟ್. ಇನ್ಫ್ಯಾಕ್ಟ್ ಸರ್, ಕರ್ನಾಟಕಕ್ಕೆ ಫಾರ್ ದ ಫಸ್ಟ್ ಟೈಮ್ ವೈಟ್ ಟಾಪಿಂಗ್ ಕಾನ್ಸೆಪ್ಟ್ ಅನ್ನ ತಂದವರು ಕೂಡ ನೀವೇನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಏನಂತಾರೆ ಅಂತಂದ್ರೆ, ಕಾಂಗ್ರೆಸ್ ಗೌರ್ಮೆಂಟ್ ತಂದಿದ್ದು ಅಲ್ಲಿ ಅಂತ ಹೇಳ್ತಾರೆ. ಈ ಕಾನ್ಸೆಪ್ಟ್ ಹೇಗೆ ಬಂತು ಸರ್? ಲೈಕ್ ಬೆಂಗಳೂರಲ್ಲಿರುವಂಥ ವೈಟ್ ಟಾಪಿಂಗ್ ರಸ್ತೆಗೂ ಮತ್ತು ನೀವು ಮಾಡಿಸಿದಂಥದ್ದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಇಲ್ಲ, ಏನಾಯ್ತು, ನಮ್ಮ ತಂದೆಯವರು ಕಾಂಕ್ರೀಟ್ ರಸ್ತೆಗಳ ಚಂದ್ರಕಾಂತ್ ಬೆಲ್ಲದವರು, ಅವ್ರು ನಮ್ಮ ಧಾರವಾಡದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ರು. ಅವ್ರ ತಲೆಯಲ್ಲಿ ಮೊದಲಿಂದನೂ ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತೆ. 2 ರಸ್ತೆ ಪ್ರಮುಖ ರಸ್ತೆಗಳನ್ನ ಅವ್ರು ಮಾಡಿಸಿದ್ರು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅದಾದ್ಮೇಲೆ ಅವ್ರು ರಾಜಕಾರಣ ಬಿಟ್ಟರು. ಅದಾದ್ಮೇಲೆ ನಾನು MLA ಆದೆ. ನಾನು MLA ಆದಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ನನಗೆ ಒಂದು 90 ಲಕ್ಷ ರೂಪಾಯಿ ಒಂದು ಹೆಡ್ದಲ್ಲಿ ದುಡ್ಡು ಅವೈಲೇಬಲ್ ಇತ್ತು ರಸ್ತೆ ಮಾಡಲಿಕ್ಕೆ. ನಾನು ಇಂಜಿನಿಯರ್ಗಳಿಗೆ ಹೇಳಿದೆ, ಇಲ್ಲಿಗೆ ಒಂದು ರಸ್ತೆ ಮಾಡೋಣ, ಕಾಂಕ್ರೀಟ್ ರಸ್ತೆ. ಅವರು ನನಗೊಂದು 200 ಮೀಟರ್ ಆಕೈತಿ ಅಂಥೇಳಿ ತೊಗೊಂಬಂದ್ರು ಅದು ಆ ಟೈಮ್ದಲ್ಲಿ. ಯಾಕಂದ್ರೆ ರಸ್ತೆ ಆಗಲಿತ್ತು 90 ಲಕ್ಷದಲ್ಲಿ ಸುಮಾರು 200 ಮೀಟರ್ ಮಾತ್ರ ಆಗುತ್ತೆ ಅಂತೆ. ನಾನು ಇಷ್ಟು ಕಡಿಮೆ ಡಿಸ್ಟೆನ್ಸಿಗೆ 200 ಅಲ್ಲ, 150 ಮೀಟರ್ 70 ಮೀಟರ್ ಇರ್ಬೋದು ಅನ್ಸುತ್ತೆ. ಇಷ್ಟು ಕಡಿಮೆ ಡಿಸ್ಟೆನ್ಸಿಗೆ ಇಷ್ಟು ದುಡ್ಡು ಹೆಚ್ಚಾಗುತ್ತೆ, ಇದು ಬೇಡ, ಸಮಥಿಂಗ್ ಇಸ್ ರಾಂಗ್, ಹಿಂಗೆ ಆಗುತ್ತೆ ರೀ ಅಂತ ಹೇಳಿದೆ ನಾನು. ಇಲ್ಲ ಸರ್, ಇದು ಹಿಂಗಾಗತ್ತೆ ಅಂತ. ಸೊ ನಾನು ಹೇಳಿದೆ, ಇಲ್ಲ ಇದು ಸಮಥಿಂಗ್ ಇಸ್ ರಾಂಗ್ ಸಮ್ವೇರ್, ನಾವು ಬೇರೆಯವ್ರದ್ದು ಹೆಲ್ಪ್ ತೊಗೊಳ್ಳೋಣ ಇದಕ್ಕಂತ. ನಾನು ಬೇರೆ ಬೇರೆ ಪ್ರೊಫೆಸರ್ಗಳಿಗೆ ಅದು ಮಾತಾಡಿದೆ ಇಲ್ಲ ಇಂಜಿನಿಯರಿಂಗ್ ಕಾಲೇಜ್ದಲ್ಲಿ. ನಂಗೇನು ಅದರಲ್ಲೇ ಸೊಲ್ಯೂಷನ್ ಬರಲಿಲ್ಲ. ನಾನು ಮತ್ತು ಸಿಮೆಂಟ್ ಕಂಪ್ನಿಗಳಿಗೆ, ಸ್ಟೀಲ್ ಕಂಪ್ನಿಗಳಿಗೆ ಪತ್ರ ಬರೆದೆ, ಡಿಪಾರ್ಟ್ಮೆಂಟ್ ಥ್ರೂನು ಬರ್ಸಿದ್ದೆ. ಅವಾಗ ಅಲ್ಟ್ರಾಟೆಕ್ ಕಂಪ್ನಿಯವರು ನಂಗೆ ರೆಸ್ಪಾಂಡ್ ಮಾಡಿದರು. ಅವ್ರ R&D ಚೀಫ್ ಒಬ್ಬರು ರವಿಚಂದ್ರನ್ ಅಂತಿದ್ರು. ಅವರು ಬಂದರು, ಸುಮಾರು 68-69 ವರ್ಷ ಇರ್ಬೇಕು ಅವ್ರಿಗೆ. ಅವ್ರು ಬಂದರು. ಅವ್ರು ಬಂದೈತಲ್ಲ, ಅವರೊಂದು ಹೇಳಿದ್ರು, ಇಲ್ಲ ಈ ಟೈಪ್ ನಾವು ವೈಟ್ ಟಾಪಿಂಗ್ ರಸ್ತೆಗಳನ್ನು ಮಾಡ್ಬೋದು ಅಂತ. ಅದಕ್ಕಿಂತ ಮೊದಲು ರಸ್ತೆಗಳಂತಂದ್ರೆ, ಕಾಂಕ್ರೀಟ್ ರಸ್ತೆ ಮಾಡೋದಂದ್ರೆ ಇದ್ದ ರಸ್ತೆಯನ್ನು ಕೆದರಿ ತೆಗಿತಿದ್ರು. ಅದ್ರ ಮೇಲೆ ಕೆಳಗೆ ಕಲ್ಲು ಅದು ಹಾಕ್ತಿದ್ರು. ಅದ್ರ ಮೇಲೆ ಮತ್ತೆ ಕಡಿ ಹಾಕ್ತಿದ್ರು, ಚಿಕ್ಕ ಕಡಿ. ಅದಾದ್ಮೇಲೆ ಮಣ್ಣು ಹಾಕಿ ರೋಲಿಂಗ್ ಮಾಡ್ತಿದ್ರು. ಅದಾದ್ಮೇಲೆ ಸ್ಟೀಲ್ ಯೂಸ್ ಮಾಡ್ತಿದ್ರು. ಅದಾದ್ಮೇಲೆ ಕಾಂಕ್ರೀಟ್ ಹಾಕ್ತಿದ್ರು. ಸೊ ಇವ್ರು ಏನಂತಿದ್ರು, ರವಿಶಂಕರ್ ಏನಂತಾರೆ, ಸರ್ ಯೂಶಲಿ ಏನು ಹಳೆ ರಸ್ತೆಗಳೇನಿರ್ತಾವಲ್ಲ, ಈ ಕಾಂಕ್ರೀಟ್ ರಸ್ತೆಗೆ ಎದಕ್ಕೆ ಹಾಕಿ ಮಾಡೋದು ಅಂತಂದ್ರೆ ಬೇಸ್ ಸಾಲಿಡ್ ಇರಲಿ ಅಂತ ಅದನ್ನ ಮಾಡ್ತಾರೆ. ಅವ್ರ ಹಳೆ ರಸ್ತೆಗಳು ಇದ್ದಾಗ ಆಲ್ರೆಡಿ ವೆಹಿಕಲ್ ಅಡ್ಡಾಡಿ ಬೇಸ್ ತಯಾರಾಗ್ಬಿಟ್ಟಿರ್ತದೆ. ನಾವು ರಸ್ತೆನ ಅದನ್ನ ಕಿತ್ತು ತೆಗೆಯುವಂಥದ್ದು ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ಡೈರೆಕ್ಟ್ಲಿ ನಾವು ಸಿಮೆಂಟ್ ಹಾಕ್ಬೋದು. ಸಿಮೆಂಟ್ ಹಾಕಿದ್ರೆ ಅದು ಲೈಕ್ ಅದರದ್ದು 80% 70% ಕೆಲಸ ಮಾಡುತ್ತೆ. ನಮ್ಗೆ ಪೂರ್ತಿ ಹೊಸ ಕಾಂಕ್ರೀಟ್ ರಸ್ತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇಂಜಿನಿಯರ್ಸ್ ತಯಾರಿದ್ದಿಲ್ಲ, ಸ್ಟೀಲ್ ಇರ್ಲಿಕ್ಕಂದ್ರೆ ಸಿಮೆಂಟ್ ಹೆಂಗೆ ಉಳಿತೆ, ಅದು ಹರಿದೋಗುತ್ತೆ, ಹಂಗೆ ಹಿಂಗೆ ಅಂತ. ನಾನು ಹೇಳಿದ್ದೆ, ಐ ಗಾಟ್ ಕನ್ವಿನ್ಸ್ಡ್ ವಿತ್ ಅವ್ರೇನು ಹೇಳ್ತಾ ಇದ್ದಾರೆ ರವಿಚಂದ್ರ. ನಾನು ಹೇಳಿದೆ, ಇಲ್ಲ ಇದನ್ನು ಮಾಡೋಣ ಅಂತ. ಅವರು ಇಂಜಿನಿಯರ್ಸ್ ಮಾಡಲಿಕ್ಕೆ ತಯಾರಿದ್ದಿಲ್ಲ. ನಾನು ಹೇಳಿದೆ, ನಾನು ಜವಾಬ್ದಾರಿ ತೊಗೊಳ್ತೇನೆ, ನಾನು ಲೆಟ್ರ್ ಕೊಡ್ತೇನೆ, ನೀವು ಹೀಗೆ ಮಾಡಿ ಅಂತ ಹೇಳಿದೆ. ಸೊ ಅದಾದ್ಮೇಲೆ ಅವರು ಒಲ್ಲದ ಮನಸ್ಸಲ್ಲಿ ಅದನ್ನು ಮಾಡಿದರು. ಫಸ್ಟ್ ರೋಡ್ ಏನು ಮಾಡಿದ್ರಲ್ಲ, ಅದು ಭಾಳ ಅಂದ್ರೆ ಭಾಳ ಕಡಿಮೆ ಕಾಸ್ಟಲ್ಲಿ ಭಾಳ ಒಳ್ಳೆ ರಸ್ತೆ ಆಯಿತು. ಅದು ರಸ್ತೆ ನೋಡಲಿಕ್ಕೆ ಬೇರೆ ಬೇರೆ ಕಡೆ ಇಂಜಿನಿಯರ್ಸ್ಗಳು ಬಂದರು, ಎಲ್ಲ ಕಡೆಯಿಂದನೂ. ಸೊ ವಿತಿನ್ 6 months ದಟ್ ಕಾನ್ಸೆಪ್ಟ್ ಕಾಟ್ ಎವ್ರಿವೇರ್. ಸೊ ಅದಾದ್ಮೇಲೆ ಎಲ್ಲ ಕಡೆ ಬೆಂಗಳೂರಾಗ ವೈಟ್ ಟಾಪಿಂಗ್ ಆಗಿತ್ತು, ಎಲ್ಲ ಕಡೆ ವೈಟ್ ಟಾಪಿಂಗ್ ಶುರು ಆಗ್ಬಿಡ್ತದೆ. ಸೊ ಶುರು ಮಾಡಿದ್ದು ನಮ್ಮ ಕ್ಷೇತ್ರದಲ್ಲಿ, ಧಾರವಾಡದಲ್ಲಿ. ಸೊ ಅಲ್ಟ್ರಾಟೆಕ್ ಕಂಪ್ನಿಯವರ ಅವ್ರೇನು ಇಂಜಿನಿಯರ್ ನಮ್ಗೆ ಬಂದು ಗೈಡ್ ಮಾಡಿದ್ರು, R&D ಹೆಡ್. ಆಮೇಲೆ ನಮ್ಮ ಇಂಜಿನಿಯರ್ಸ್ ಕೂಡ ಆ ಟೈಮ್ದಲ್ಲಿ ರಿಸ್ಕ್ ತೊಗೊಂಡ್ರು, ನಾನೇನು ಹೇಳಿದ್ದೆ ಇಲ್ಲಿದ್ದಕ್ಕೆ. ಸೊ ಎಲ್ಲರೂ ಕೂಡಿ ಮಾಡಿದ್ದಕ್ಕೆ ಇವತ್ತು ವೈಟ್ ಟಾಪಿಂಗ್ ಆಯ್ತು. ನಮ್ಮ ಇಡೀ ದೇಶದಲ್ಲಿ ಇವತ್ತು ವೈಟ್ ಟಾಪಿಂಗ್ ರಸ್ತೆಗಳಾಗ್ತಾ ಇದ್ದಾವೆ. ಸೊ ಎಷ್ಟು ದೊಡ್ಡ ಪ್ರಮಾಣದ ದುಡ್ಡಿನ ಉಳಿತಾಯ ಆಗತೈತಿ. ಯಾಕಂದ್ರೆ ಅಸ್ಫಾಲ್ಟ್ ರಸ್ತೆಗಳು 3 ವರ್ಷ 4 ವರ್ಷಕ್ಕೆ ಮತ್ತೆ ಮಾಡ್ಬೇಕಾಗಿತ್ತು. ಕರೆಕ್ಟ್, ಹೌದು. ಕಾಂಕ್ರೀಟ್ ರಸ್ತೆಗಳು ಮಾಡಕ್ಕೆ ಇದಕ್ಕೆ 100 ರೂಪಾಯಿ ಆದ್ರೆ ಅದಕ್ಕೆ 200-300 ರೂಪಾಯಿ ಖರ್ಚಾಗ್ತಿತ್ತು. ಇವತ್ತು ನಾವು ಕಾಂಕ್ರೀಟ್ ರಸ್ತೆನೂ ಮಾಡಕ್ಕೆ ಸಾಧ್ಯ ಆಗೈತಿ, ಕಡಿಮೆ ಖರ್ಚಾಗೂ ಆಗತೈತಿ. ಅಸ್ಫಾಲ್ಟ್ ರಸ್ತೆಗಳಂಗೆ ಮೇಲಿನ ಮೇಲೆ ಖರ್ಚು ಮಾಡೋದು ಸತ ಕಡಿಮೆ ಆಗೈತಿ.
ಸೊ ಐ ಥಿಂಕ್ ಐ ಆಮ್ ವೆರಿ, ನನಗೆ ಪ್ರತಿ ಸರ್ತಿ ಎಲ್ಲ ಕಡೆ ವೈಟ್ ಟಾಪಿಂಗ್ ರಸ್ತೆ ನೋಡಿದಾಗ ನನಗೆ ಖುಷಿ ಅನ್ನಿಸ್ತದೆ. ಹೌದಪ್ಪ, ನಾನು ಮಾಡಿದಂಥ ಎಫರ್ಟಿಗೆ ಇವತ್ತು ಇಡೀ ದೇಶದಲ್ಲಿ ಈ ಟೈಪ್ ರಸ್ತೆಗಳಾಗ್ತಾ ಇದ್ದಾವೆ ಅಂತೇಳಿ.